ಈ ಕ್ಲೈಮೇಟ್ಗೂ ಮೂಡ್ ಸ್ವಿಂಗ್ಸ್ ಆಗುತ್ತಾ ಅಂತ. ಡೇ 73 ಆಫ್ ಸಿಜೆ. ಇವತ್ ಮಾರ್ನಿಂಗ್ ಆಸ್ ಯೂಶುವಲ್ ಎದ್ದು ನನ್ನ ಡೇನ ಕಾಫಿಯಿಂದ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಬಂದ್ವಿ. ಇವತ್ತೇನ್ ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ, ನಾನು ಪ್ರತಿ ಸತ ಸೋಮವಾರದಂಗೆ ಈ ಸೋಮವಾರ ನಾನು ಲೇಟಾಗಿ ಎದ್ದೇಳಿಲ್ಲ. ಟ್ಯೂಸ್ಡೇ ಟು ಸ್ಯಾಟರ್ಡೇ ಯಾವ ಟೈಮಿಂಗ್ ಎದ್ದೇಳ್ತೀನೋ ಆ ಟೈಮಿಂಗ್ಗೆ ಎದ್ದು ಒಂದು ಫ್ರೆಶ್ ಆಗಿ ಕಾಫಿಯಿಂದ ನನ್ನ ಡೇ ಸ್ಟಾರ್ಟ್ ಮಾಡಿ ಜಿಮ್ಮಿಗೆ ಬಂದ್ವಿ. ಅದನ್ನ ನಾನು ಹೆಂಗೆ ಮಾಡಿದೆ ಅಂತ ಹೇಳಿದ್ರೆ, ನಾ ಸಂಡೇ ನೈಟ್ ಪ್ರತಿ ಸತ ಲೇಟಾಗಿ ಮಲ್ಕೊಂತಿದ್ದಕ್ಕಿಂತ ಈ ಸತ ಜಲ್ದಿ ಮಲ್ಕೊಂಡೆ. ಸೊ ಮಂಡೇ ಮಾರ್ನಿಂಗ್ ಅಫ್ಕೋರ್ಸ್ ಬೇಗ ಎದ್ದೇಳಕ ಎಚ್ಚರ ಆತ. ಸೊ ಎದ್ದು ಜಿಮ್ಮಿಗೆ ಬಂದು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಗುರು, ಈ ಮಳೆ ಯಾಕೆ ಹಿಂಗ್ ಮಾಡ್ತೈತೆ. ಮಳೆ ಬಂದ್ರೆ ಇತ್ಲಾಗ ಮಳೆ ಬಂದು ಅಂತ ಜೋರಾಗಿ ಮಳೆ ಆದ್ರೂ ಬರಲ್ಲ, ಇತ್ಲಾಗ ಬಿಸಿಲು ಬಂತಂದ್ರೆ ಬಿಸಿಲಾದ್ರೂ ಪೂರ್ತಿ ಜೋರಾಗಿ ಬರಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಎರಡೂನು ಒಟ್ಟೊಟ್ಟಿಗೆ ಬರ್ತವೆ, ಏನು ಒಂದೇ ಚಡ್ಡಿಲ್ ಕಾಲ್ ಹಾಕರಂಗ ಹಂಗೆ ಇಬ್ರು ಅಟ್ ಎ ಟೈಮ್. ನಿಮ್ಗೆ ಯಾಕೆ ಬೇಕದು? ಈಗ ಇದ್ದಿದ್ ಕ್ಲೈಮೇಟ್ ಇನ್ನೊಂದ್ 5 ನಿಮಿಷಕ್ಕೆ ಇರಕ್ಲ. ಈಗ ಇಷ್ಟು ಮಳೆ ಬಂದಿದೆ, ಇನ್ನು 5 ನಿಮಿಷ ಬಿಟ್ಟು ನೋಡಿ ಹೆಂಗಾಗೈತ್. ಪೂರ್ತಿ ಅಂದ್ರೆ ಪೂರ್ತಿ ಬಿಸಿಲೆ, ಮಳೆನ ಬಂದಿಲ್ಲ, ಹಂಗಾಗೈತ್ ಕ್ಲೈಮೇಟ್. ಸರಿ ಅಂತ ಹೇಳಿ ಮತ್ತಿನ್ನೇನ್ ಮಾಡೋದು, ಕ್ಲೈಮೇಟ್ ಹೆಂಗ ಇದ್ರು ನಾವು ಅಡ್ಜಸ್ಟ್ ಆಗ್ಲೇಬೇಕಾ. ಹಂಗ ಅಡ್ಜಸ್ಟ್ ಆಗಿ ಸೀದಾ ಆಫೀಸ್ ಎಲ್ಲ ಮುಗಿಸ್ಕೊಂಡು ಈವ್ನಿಂಗ್ ಬರಬೇಕಾದ್ರೆ ಪಂಚೌಟ್ ಮಾಡಿ ಮನೆ ಕಡೆ ಬಂದ್ವಿ. ಮನೆ ಕಡೆ ಬಂದಾದ್ಮೇಲೆ ಅದೇ ನಮ್ದು ಡೈಲಿ ರೊಟೀನ್, ನಂದು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟ, ಮತ್ ನಾಳೆ ಒಂದು ವರ್ಕೌಟ್ ಸೆಷನ್ ಜೋಡಿ ಸಿಗೋಣ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಟಾಟಾ.